ವೀಕ್ಷಕರೇ ನಮಸ್ಕಾರ. ರಾಜಕಾರಣಿಗಳೇ ಎಚ್ಚರ ಎಚ್ಚರ. ಕಾಕ್ರೋಚ್ಗಳು ರೆಕ್ಕೆ ಬಿಚ್ಚಿ ಬಡಿಯುತ್ತಿದೆ. ಬೆವರಿನ ಕೈಗಳು ಇನ್ನು ಮುಂದೆ ಶಾಸನ ಬರೆಯುತ್ತಾ. ಇದೇ ಈ ಹೊತ್ತಿನ ವಿಶೇಷ ಕಾಕ್ರೋಚ್ ಕೋಲಾಹಲ. ನಾನು ಸಾಹಿಲ್. ಕಾಕ್ರೋಚ್ ಪೇಜ್ಗಳಿಗೆ ಬರುತ್ತಿರುವ ಫೇಸ್ಬುಕ್ ಲೈಕ್ಸ್ಗಳು ಓಟ್ ಆಗಿ ಬದಲಾದ್ರೆ ಹಳೆಯ ರಾಜಕಾರಣಿಗಳ ಅಡ್ರೆಸ್ ಇಲ್ಲದಂಗಾಗುತ್ತಾ? ಹಾಗಾದ್ರೆ ಏನಾಗ್ತಾ ಇದೆ? ಜೆನ್ಜಿ ಪಡೆಯ ಈ ಅತಿ ವೇಗ ಕಾಡ್ಗಿಚ್ಚಿನಂತೆ ಆವರಿಸುತ್ತಿದೆಯಾ ಜಿರಳೆ ಜ್ವರ? ದೇಶದಲ್ಲಿ ಜೆನ್ಜಿ ಜಮಾನ ಬಂದೇ ಬಿಡ್ತಾ? ಸುಪ್ರೀಂ ಜಡ್ಜ್ ಟೀಕಾಸ್ತ್ರವೇ ಅಸ್ತ್ರವಾಯ್ತಾ? ದೇಶವ್ಯಾಪಿ ಕೆರಳಿ ನಿಂತಿದ್ದೇಕೆ ಯುವ ಸಮೂಹ? ರಾಜಕಾರಣಿಗಳಿಗೆ ನಡುಕ ತರಿಸಿದೆಯಾ ಸಿಎನ್ಪಿ ಅಬ್ಬರಕ್ಕೆ ನಡುಗುದ್ವಾ ರಾಷ್ಟ್ರೀಯ ಪಕ್ಷಗಳು? ಜನಸಾಮಾನ್ಯನೇ ಸಿಎಂ ಪಿಎಂ ಆಗೇ ಬಿಡ್ತಾನ? ಸಂಸತ್ ಮೆಟ್ಟಿಲೇರ್ತಾನ ಕಾಮನ್ ಮ್ಯಾನ್? ಪಾರ್ಟಿಗಳು ರಾಜಕಾರಣಿಗಳು ಮನೆ ಸೇರ್ತಾರ? ಕಾಲ ಬದಲಾಯಿತು. ರಾತ್ರಿ ಮಲಗಿದ ಜನ ಸುಪ್ರಭಾತದಲ್ಲಿ ಮೈ ಕೊಡವಿ ಎದ್ದು ನಿಂತು ನೋಡಿದಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮಿನ ಆಲ್ಗಾರಿದಮ್ ಕೂಡ ಕನ್ಫ್ಯೂಸ್ ಅಲ್ಲಿ ಕೂತ್ಕೊಂಡಿತ್ತಂತೆ. ಕಾರಣ ನೋಡ್ತಿದ್ದ ಹಾಗೆ ವೇಗ ಪಡೆದುಕೊಂಡ ಕಾಕ್ರೋಚ್. ದೇಶದಾದ್ಯಂತ ಬಂದೇ ಬಿಡುತ್ತಾ ಸಿಎನ್ಪಿ ಸರ್ಕಾರ. ಆಟೋ, ಕ್ಯಾಬು, ಲಾರಿ ಚಾಲಕರು ಕೂಡ ಶಾಸನ ಬರೆಯುವವರಾಗ್ತಾರ. ಐಟಿ ಬಿಟಿ ಉದ್ಯೋಗಿಗಳು ಮಂತ್ರಿಗಳಾಗಿ ಬಿಡ್ತಾರ. ವಿಜಯ್ ಕ್ರೇಜು ತರದವರು ಸಿಎಂಗಳಾಗಿ ಮೆರೀತಾರ. ಸಿಡಿದೆದ್ದ ಯೂತ್ಸ್ ಹೊಸ ಸರ್ಕಾರ ತಂದೆ ಬಿಡ್ತಾರ. ರೈತರು, ಕೂಲಿ ಕಾರ್ಮಿಕರು ZP TP ಮೆಂಬರ್ಗಳಾಗ್ತಾರ. ಖಾಸಗಿ ಉದ್ಯೋಗಿಗಳು ಕಾರ್ಪೊರೇಟ್ಗಳಾಗ್ತಾರ ಅಥವಾ ಕಾರ್ಪೊರೇಟರ್ಗಳಾಗ್ತಾರ. ಫೇಸ್ಬುಕ್ನಲ್ಲಿ ಬರುವಂತಹ ಲೈಕ್ಸ್ಗಳು ಆರಂಭದಲ್ಲೇ ಹೇಳ್ತಾ ಇದ್ದ ಹಾಗೆ ಓಟ್ಗಳಾಗಿ ಬದಲಾದ್ರೆ ಹಳೆಯ ರಾಜಕಾರಣಿಗಳು ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ. ಕಾಲ ಬದಲಾಯಿತು. ವಾರದಲ್ಲೇ ಸಿಎನ್ಪಿಗೆ ಬರೋಬ್ಬರಿ 2 ಕೋಟಿ ಫಾಲೋವರ್ಸ್. ಒಂದೆರಡಲ್ಲ, 2 ಕೋಟಿ. ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದೆಯಾ ಫಾಲೋವರ್ಸ್ ನಂಬರ್? ಇನ್ಸ್ಟಾಗ್ರಾಮ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿಂದಿಕ್ಕಿದೆಯಾ ಸಿಎನ್ಪಿ? ಸುಪ್ರೀಂ ನ್ಯಾಯಮೂರ್ತಿ ಟೀಕಾಸ್ತ್ರವೇ ಜಿರಳೆ ಸೇನೆಗೆ ಹೊಸ ಅಸ್ತ್ರ. ನಿರುದ್ಯೋಗಿಗಳನ್ನ ಜಿರಳೆ ಎಂದಿದ್ದಕ್ಕೆ ಕೆರಳಿದ ಯುವಜನ. ಸಿಜೆಐ ಸೂರ್ಯಕಾಂತ್ ಮಾತಿನಿಂದ ಬಿಗ್ ಮೂವ್ಮೆಂಟ್. ದೇಶವ್ಯಾಪಿ ಐ ಎಂ ಆಲ್ಸೋ ಕಾಕ್ರೋಚ್ ಟ್ರೆಂಡ್ ಜೋರಾಗಿದೆ. ಕೇವಲ ಕಾಮಿಡಿ ಅಲ್ಲ, ನಿರುದ್ಯೋಗಿಗಳ ಆಕ್ರೋಶದ ಜ್ವಾಲೆ ಇದು. ಮಹಾರಾಷ್ಟ್ರದ ಅಭಿಜಿತ್ ದೀಪ್ಗೆ ಮಾಸ್ಟರ್ ಪ್ಲಾನ್ ಯಶಸ್ಸು. ಗೂಗಲ್ ಫಾರ್ಮ್ನಿಂದ ದೇಶದ ಅತಿ ದೊಡ್ಡ ಡಿಜಿಟಲ್ ಪಾರ್ಟಿ. ನಾವು ಸೋಮಾರಿಗಳು ಮತ್ತು ನಿರುದ್ಯೋಗಿಗಳ ಧ್ವನಿ, ಸಿಎನ್ಪಿ ಹೇಳಿದ್ದು. ಜಿರಳೆ ಪಾರ್ಟಿಗೆ 1 ಲಕ್ಷಕ್ಕೂ ಹೆಚ್ಚು ಜನ ಅಫಿಷಿಯಲ್ ರಿಜಿಸ್ಟರ್ ಆಗಿದ್ದಾರೆ. ಎಕ್ಸಾಮ್ ಪೇಪರ್ ಲೀಕು, ಉದ್ಯೋಗದ ಕೊರತೆ ಇವೆಲ್ಲವೂ ಅವರ ಮನಗರ್ಭದ ಇಂಗಿತ. ಅವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದ ಭಾರತದ ಯುವ ಜನತೆ.